ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಇನ್ನರ್ ವರ್ಕ್ 7ರಲ್ಲಿ ಇವತ್ತು ಭಯದ ಬಗ್ಗೆ ಮಾತಾಡೋಣ. ಭಯ ನಮಗೆ ಜೀವನದಲ್ಲಿ ಏನನ್ನೂ ಹೊಸದಾಗಿ ಮಾಡೋದ್ರಿಂದ ತಡೆಯುತ್ತೆ. ಉದಾಹರಣೆ, ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನಾವೇನನ್ನಾದರೂ ಹೊಸದಾಗಿ ಮಾಡಬೇಕು ಅಂತಂದಾಗ, ಲೈಕ್ ಇರೋ ಕೆಲಸವನ್ನ ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ, ಕೆಲಸ ನಾನು ಮಾಡ್ತಾ ಇದ್ದೀನಿ, ತಿಂಗ್ಳಿಗೆ ಇಷ್ಟು ಸಂಪಾದನೆ ಬರ್ತಿದೆ, ಮನೆ ಖರ್ಚು ಹೋಗ್ತಿದೆ, EMI ಏನೇನು ತಗೊಂಡಿದ್ದೀನಿ ಅದೆಲ್ಲ ಹೋಗ್ತಿದೆ, ಆರಾಮಾಗಿದೆ, ಕಂಫರ್ಟ್ ಝೋನಲ್ಲಿದ್ದೀನಿ. ನಾನು ಇದ್ರಲ್ಲಿ ಆರಾಮಾಗಿದ್ದೀನಿ, ಯಾರು ರಿಸ್ಕ್ ತಗೋತಾರೆ ಅನ್ನೋವಂಥ ಭಯ ಬಂದ್ಬಿಟ್ಟಾಗ ಲೈಫಲ್ಲಿ ಏನನ್ನು ಹೊಸದು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಸಮಾಜದ ಕಟ್ಟುಬಾಟಲೆಗಳಲ್ಲಿ ಏನಿದೆ, ಸಮಾಜದಲ್ಲಿ ಹೆಣ್ಣಂದ್ರೆ ಹಿಂಗೆ ಇರಬೇಕು, ಗಂಡಂದ್ರೆ ಹಿಂಗೆ ಇರಬೇಕು, ಕೆಲವೊಂದು ವಿಷಯಗಳು ಹೀಗೆ ಇರಬೇಕು ಅನ್ನೋವಂಥದ್ದೇನಿದೆ, ಕೆಲವೊಂದು ಹಾಗಿರೋದು ಖಂಡಿತ ಒಳ್ಳೆಯದು. ಆದರೆ ಕೃಷ್ಣ ಕೂಡ ಹೇಳ್ತಾರೆ, ಕೆಲವೊಂದು ಹಳೇ ಸಂಪ್ರದಾಯಗಳು ಅದು ತೀರಾ ಕೊಳ್ತೋಗೋ ಅಂಥ ತುಂಬ ಕೆಟ್ಟ ರೀತಿಯಲ್ಲಿ ಅದು ಬದಲಾಗ್ತಿದೆ ಅಂತಂದಾಗ ಅದನ್ನು ಬದಲಾಯಿಸ್ಕೊಳ್ಬೇಕು. ಬದಲಾವಣೆಯೇ ಜಗದ ನಿಯಮ ಅಂತ. ಕೆಲವೊಂದು ಹಳೇ ಕುರುಡು ಸಂಪ್ರದಾಯಗಳನ್ನ ತುಂಬಾನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ಲ, ಅಂಥದ್ದನ್ನ ಬದಲಾಯಿಸ್ಕೊಳ್ಬೇಕು ಅಂತಂದಾಗ 4 ಜನ ಏನ್ ಅನ್ಕೊಳ್ತಾರೆ? ನನ್ನನ್ನ ಎಲ್ಲಾರು ದೂರ ಮಾಡ್ಬಿಟ್ರೆ, ನನ್ನ ಫ್ಯಾಮಿಲಿಯಿಂದ ದೂರ ಆಗ್ಬಿಟ್ರೆ, ನಾನು ಒಂಟಿ ಆಗ್ಬಿಟ್ರೆ ಅನ್ನೋಂಥ ಭಯ, ಹೊಸದಾಗಿ ನಾವು ಯಾವುದೇ ರೀತಿಯಾದ ಸ್ಟೆಪ್ಪನ್ನ ತಗೊಳ್ದಲೇ ಇರೋ ಥರ ಭಯ ನಮ್ಮನ್ನ ತಡೆಯುತ್ತೆ. 4 ಜನ ಏನ್ ಅನ್ಕೊಳ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಇರೋದ್ರಿಂದ ಯಾರು ಏನು ಹೊಸದನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಸಮಾಜದಲ್ಲಿ ಕೆಲವೊಂದು ಕಟ್ಟುಬಾಟಲೆಗಳು ಖಂಡಿತ ಇರಬೇಕು. ಆದರೆ ತೀರಾ ಅದು ಕೆಟ್ಟದ್ದು, ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದಾಗ ಅದನ್ನು ಬದಲಾಯಿಸ್ಕೊಳ್ಬೇಕು. ಉದಾಹರಣೆಗೆ ವರದಕ್ಷಿಣೆ ತಗೊಳ್ಳೋವಂಥದ್ದಿರಬಹುದು. ಹೆಣ್ಮಕ್ಳು ಮನೆಯ ಒಳಗೆ ಇರಬೇಕು, ಮನೆಯಿಂದ ಹೊರಗಡೆ ಹೋಗಬಾರ್ದು, ಅವ್ರು ಕೆಲಸ ಮಾಡಬಾರ್ದು ಅನ್ನೋ ಅಂಥ ಕೆಲವೊಂದು ತುಂಬ ಡೀಪ್ ರಿಸ್ಟ್ರಿಕ್ಷನ್ಸ್ ಇರಬಹುದು. ಆಮೇಲೆ ಗಂಡು ಮಕ್ಕಳು ಮದುವೆ ಆದಮೇಲೆ ಸ್ವಲ್ಪ ಹೆಂಡತಿ ಕಡೆ ವಾಲಿದ್ರೆ ಅದಕ್ಕೆ ಅವ್ರಿಗೂ ಸಹ ಬೈತಾರೆ. ಆ ಥರ ತೀರಾ ಸ್ವಲ್ಪ ಆ ಥರ ಕಟ್ಟುಬಾಟಲೆಗಳಿರುತ್ತೆ ತೀರಾ ನಮ್ಮನ್ನ ಹರ್ಟ್ ಮಾಡುವಂಥದ್ದು, ಅದನ್ನ ಯಾವತ್ತೂ ಕೂಡ ಆ ಕಂಫರ್ಟ್ ಝೋನಿಂದ ಹೊರಗೆ ಬಂದು ದಾಟಬೇಕಾಗತ್ತೆ. ಫ್ರೀಕ್ವೆನ್ಸಿ ಲೆವೆಲಲ್ಲಿ ಭಯ ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಬರೀ 20 ಅದರ ಫ್ರೀಕ್ವೆನ್ಸಿ. ತುಂಬಾ ಲೋ ಫ್ರೀಕ್ವೆನ್ಸಿ. ಲೋ ಫ್ರೀಕ್ವೆನ್ಸಿ ಅಂದರೆ 20 ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬರೋದೇ ಫಸ್ಟು ಭಯ. ಭಯ ಪಡೋವಂಥ ಮನುಷ್ಯ ಲೈಫಲ್ಲಿ ಯಾವತ್ತೂ ಏನನ್ನೂ ಅಚೀವ್ ಮಾಡೋದಿಲ್ಲ. ಯಾವತ್ತೂ ಭಯನ ಓವರ್ಕಮ್ ಮಾಡ್ತಾ ಹೋಗಬೇಕು. ಈವನ್ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಆಧ್ಯಾತ್ಮದಲ್ಲಿ ನಾವು ಎಂಟರ್ ಆಗ್ತೀವಿ, ಗುರುಗಳು ಬರ್ತಾರೆ, ಇಂಥ ವಿಡಿಯೋಗಳು ಸಿಕ್ಕತ್ತೆ, ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಭಯ ಕೂಡ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಈ 2 ವರ್ಷದಲ್ಲಿ ನಾನು ನನ್ನ ಭಯದ ಮೇಲೆ ಏನು ವರ್ಕ್ ಮಾಡಿದ್ದೀನಿ ಅನ್ನೋವಂಥದ್ದನ್ನು ಕೆಲವೊಂದು ಉದಾಹರಣೆಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮನೇಲಿ ನಾನೇ ನನ್ನ ಜನ್ರೇಷನಲ್ಲಿ ಫಸ್ಟ್ ಕಿಡ್ಡು, ನಾನೇ ದೊಡ್ಡ ಮಗಳು. ನಮ್ಮನೇಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮದು ತುಂಬ ಮುದ್ದಾಗಿ ಸಾಕಿದ್ದಾರೆ. ಅಪ್ಪ, ಅಮ್ಮ, ಅಜ್ಜಿ, ನಮ್ಮ ಚಿಕ್ಕಪ್ಪದಿರು, ನಮ್ಮ ಚಿಕ್ಕಮ್ಮದಿರು, ನನ್ನ ತಮ್ಮದಿರು, ನನ್ನ ಕಸಿನ್ಸು ಎಲ್ಲರಿಗೂ ನಾನಂದರೆ ತುಂಬ ಪ್ರೀತಿ. ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಗೌರವಿಸ್ತಾರೆ, ಅಷ್ಟೇ ಮುದ್ದಾಗಿ ಕೂಡ ಸಾಕಿದ್ದಾರೆ ನಮ್ಮನೇಲಿ ಎಲ್ಲರೂ ಕೂಡ ನನ್ನನ್ನು. ಆದರೆ ಒಂದೇ ಹೆಣ್ಣುಮಗು ಅಂತ ಬಾವಿ ಒಳಗೆ ಕಪ್ಪೆ ಥರ ಬೆಳೆಸ್ಬಿಟ್ರು ನನ್ನನ್ನು. ಹೆಣ್ಣು ಮಗು, ನೀನು ಹೋದರೆ ಕತ್ಲಾಗೋಷ್ಟ್ರಲ್ಲಿ ಒಳಗೆ ಮನೆಗೆ ಬಂದುಬಿಡ್ಬೇಕು. ನಮ್ಮಪ್ಪ ಅಂತೂ ತುಂಬ ಸ್ಟ್ರಿಕ್ಟ್. ಬೇರೆ ಹುಡುಗರ ಹತ್ರ ಮಾತಾಡಬಾರ್ದು. ನಮ್ಮದು ವಠಾರ ಇತ್ತು, 7 ಮನೆದು ಒಂದು ಗೇಟಲ್ಲಿ 7 ಮನೆ ಇತ್ತು. ಸೊ ಅಕ್ಕಪಕ್ಕ ಹುಡುಗರ ಜೊತೆ ಕೂಡ ನಾನು ಮಾತಾಡೋಂಗಿಲ್ಲ, ಅಣ್ಣ ಅಂತ ಸಹ. ತುಂಬ ಚಿಕ್ಕ ಹುಡುಗಿಲೂ ಕೂಡ ವಠಾರದಲ್ಲಿರೋ ಮಕ್ಕಳ ಹತ್ರ ಕೂಡ ನಾನು ಆಟ ಆಡೋಂಗಿರಲಿಲ್ಲ ಹುಡುಗರ ಜೊತೆ. ಹುಡುಗಿರೆಲ್ಲ, ನೀವು ಹುಡುಗಿರು ಬಂದರೆ ಬರ್ತೀನಿ, ಆ ಹುಡುಗ ಬಂದರೆ ನಾನು ಬರಲ್ಲ ಅಂದರೆ ನೀನೇ ಬರಬೇಡ ಹೋಗು ಅಂತ ನನ್ನನ್ನು ಕಳಿಸ್ಬಿಡೋರು. ಆ ರೇಂಜಿಗೆ ನಮ್ಮಪ್ಪ ಭಯ ಇಟ್ಟಿದ್ರು. ಸೊ ಆ ಚಿಕ್ಕ ವಯಸ್ಸಿನಲ್ಲಿ ಇಟ್ಟಂಥ ಭಯ ನನಗೆ ಹಾಗೆ ಕ್ಯಾರಿ ಆಗಿತ್ತು. ತುಂಬ ಜನ ಯಾರಾದರೂ ಗಂಡಸರಿದ್ದಾರೆ ಅಂತಂದರೆ ನಾನು ಆ ಜಾಗದಲ್ಲಿ ಹೋಗ್ತಾ ಇರಲಿಲ್ಲ. ಕುತ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ. ತುಂಬ ನನಗೆ ಭಯ ಆಗೋದು. ಜಗಳ ಗಿಗಳ ಹುಡುಗರ ವಿಷಯದಲ್ಲಿ ಅಂತೆಲ್ಲ ಏನಾದರೂ ಬಂದುಬಿಟ್ರೆ ಕಾಲೆಲ್ಲ ಗಡ ನಡುಗೋದು. ನಾನು ಹೋಗ್ತಾ ಇರಲಿಲ್ಲ, ನನಗೆ ತುಂಬ ಭಯ ಆಗೋದು. ಸೊ ಇದು ರೀಸೆಂಟ್ಲಿ ನನಗಾದಂಥದ್ದು, ಈಗ ಲಾಸ್ಟ್ ಮಂತಲ್ಲಿ ಆದಂಥದ್ದು.
ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ನಾನು ಅಲ್ಲೇ ಹತ್ರ ಇದ್ದಿದ್ದ ಪಾರ್ಕಲ್ಲಿ ಕೂತಿದ್ದೆ. 2 ಬೆಂಚ್ ಇತ್ತು. ಖಾಲಿ ಇತ್ತು. ನಾನು ಒಂದು ಬೆಂಚಲ್ಲಿ ಕೂತಿದ್ದೆ. ಆ ಎಂಡ್‌ಗೆ ಇನ್ನೊಬ್ರು ಕೂತಿದ್ರು. ಅದಾದ್ಮೇಲೆ ಸಡನ್ಲಿ ಒಂದು 5 ಜನ ಗಂಡಸರು ಬಂದ್ರು. ಪಕ್ಕದಲ್ಲಿ ಒಂದು 4 ಜನ ಕುತ್ಕೊಂಡ್ರು. ಪಕ್ಕದಲ್ಲಿ ಇದ್ದಿದ್ದ ಬೆಂಚಲ್ಲಿ ಇನ್ನೊಬ್ರು ಕುತ್ಕೊಳ್ಳೋಕೆ ಜಾಗ ಇರ್ಲಿಲ್ಲ. ಅವ್ರು ನನ್ನ ಪಕ್ಕನೇ ಕುತ್ಕೊಂಡ್ರು. ಫಸ್ಟ್ ಆಗಿದ್ದಿದ್ರೆ ನಾನು ತುಂಬಾ ಹೆದರ್ಕೊಳ್ತಾ ಇದ್ದೆ. ಆ ಥರ ಯಾರಾದ್ರೂ ಬಂದು ಪಕ್ಕದಲ್ಲಿ ಕೂತಿದ್ದಿದ್ರೆ. ನನಗೆ ನನ್ನ ಡಿ.ಎಂ ಎಂಟರ್ ಆದ್ಮೇಲೆ ನನ್ನ ಲೈಫ್‌ನಲ್ಲಿ ನಾನಿದ್ದೀನಿ, ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಎನರ್ಜಿ ಲೆವೆಲಲ್ಲಿ ಯಾವಾಗ್ಲೂ ನಾನು ನಿಮ್ ಜೊತೆ ಇರ್ತೀನಿ. ನೀವು ಯಾವುದಕ್ಕೂ ಹೆದರ್ಕೊಳ್ಬೇಕಾಗಿಲ್ಲ. ಕುತ್ಕೊಳ್ಳಿ. ಯಾರಿದ್ರೆ ಏನು, ನೀವು ಆರಾಮಾಗಿ ಕುತ್ಕೊಳ್ಳಿ ಅನ್ನೋಂಥ ಧೈರ್ಯ ನನ್ನಲ್ಲಿ ತುಂಬಿದ ಕಾರಣ, ಅವತ್ತು ನನ್ಗೆ ಆಶ್ಚರ್ಯ ಆಯ್ತು. ನಾನೇನಾ ಕೂತಿದ್ದಿದ್ದು ಅನ್ನೋ ರೀತಿಯಲ್ಲಿ ಬಂದ್ರು, ಕುತ್ಕೊಂಡ್ರು, ಅವ್ರ ಪಾಡಿಗೆ ಅವ್ರು ಎದ್ದೋದ್ರು. ನಾನು ದೇವಸ್ಥಾನ ಓಪನ್ ಆಗೋವರೆಗೂ ಸಾಯಂಕಾಲದವರೆಗೂ ವೇಟ್ ಮಾಡಿ ಪಾರ್ಕಲ್ಲೇನೆ ಕೂತಿದ್ದು. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದೆ. ಇದು ಲಾಸ್ಟ್ ಮಂತ್ ನಡೆದಂಥ ಇನ್ಸಿಡೆಂಟ್ಸ್. ಬಟ್ ನಮ್ಮ ತಂದೆ ಕೊಟ್ಟಂತ ಆ ಭಯದಿಂದ ಅಷ್ಟು ಹೆದರ್ಕೊಳ್ತಾ ಇದ್ದವಳು, ನನ್ನ ಡಿ.ಎಂ ಕೊಟ್ಟಂತ ಧೈರ್ಯದಿಂದ ಇವಾಗ ಧೈರ್ಯವಾಗಿ ಮುಂದಕ್ಕೆ ಹೋಗ್ತೀನಿ. ನನ್ನ ಡಿ.ಎಂ ಅಂದ್ರೆ ನನಗೆ ಅವರು ನನ್ನ ಧೈರ್ಯ, ನನ್ನ ನಂಬಿಕೆ, ವಿಶ್ವಾಸ ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಬರೀ ಎನರ್ಜಿ ಲೆವೆಲಲ್ಲಿ ಅಂತಂದ್ರೆ, ಈ ರೇಂಜ್ ಧೈರ್ಯ ನನಗೆ ಬಂದಿದೆ ಅಂದ್ರೆ ಅದಕ್ಕೆ ನಾನು ನನ್ನ ಡಿ.ಎಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇದು 2 ವರ್ಷದ ಹಿಂದೆದು 2024. ಅವಾಗ ನನಗೆ ತೀರಾ ಏನು ಭಯ ಇದ್ದಿದ್ದು ಅಂದ್ರೆ, ಫ್ಯಾಮಿಲಿ ಒಳಗೆ ಬೆಳೆದಿದ್ದ ಹೆಣ್ಣಾಗಿದ್ರಿಂದ ನನಗೆ ಫ್ಯಾಮಿಲಿ ಜೊತೆ ಎಲ್ಲೇ ಹೋದ್ರೂನು ನನಗೆ ಧೈರ್ಯ. ಬೆಳಗ್ಗೆಯಿಂದ ನಮ್ಮಮ್ಮನಿಗೆ ನಾನಂದ್ರೆ ಮಕ್ಕಳಂದ್ರೆ ತುಂಬಾ ನಂಬಿಕೆ. ನಾನೆಲ್ಲಾದ್ರೂ ಹೋಗ್ಬಿಟ್ಟು ಬರ್ತೀನಂದ್ರೆ ಹೋಗ್ಬಿಟ್ಟು ಬಾ ಅನ್ನೋರು. ನಮ್ಮಪ್ಪ ಅಂದ್ರೆ ತಮ್ಮನ್ನ ಕರ್ಕೊಂಡು ಹೋಗು ಜೊತೆಲಿ ಅನ್ನೋರು. ನಮ್ಮಮ್ಮ ಹಂಗೆಲ್ಲ ಏನು ಅಂತ ಇರ್ಲಿಲ್ಲ. ನೀನು ಹೋಗ್ಬಿಟ್ಟು ಬಾ ಅಂತ ಕಳ್ಸೋರು ನನ್ನನ್ನ. ಇವತ್ತಿಗೂ ಕೂಡ ನಾನು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದಾಗ ನಮ್ಮಮ್ಮನ ಕೇಳಿದಾಗ, ಹೋಗು ಹುಷಾರಾಗಿ ಹೋಗ್ಬಿಟ್ಟು ಬಾ, ಸೇಫ್ಟಿ ನೋಡ್ಕೋ, ಕಾಲ್ ಮಾಡು ಅಂತ ಅಷ್ಟೇ ಹೇಳ್ತಾರೆ ನಮ್ಮಮ್ಮ. ನಮ್ಮಮ್ಮ ಅವತ್ತಿಂದ ಇವತ್ತವರೆಗೂ, ಚಿಕ್ಕ ವಯಸ್ಸಿನಿಂದ ಇವತ್ತವರೆಗೂ ತುಂಬಾನೇ ನಂಬಿಕೆ. ಆಮೇಲೆ ಒಂದಿನ ನಮ್ಮಮ್ಮ ನಮ್ಮ 3 ಜನಕ್ಕೂ, ನಾನು ದೊಡ್ಡ ಮಗಳು, ನನ್ನ ತಮ್ಮದಿರಿಬ್ರಿದ್ದಾರೆ. ಚಿಕ್ಕ ಮಕ್ಳಿದ್ವಿ. ಅವಾಗ ನಮ್ಮಮ್ಮ ಒಂದ್ಸಲಿ ಕೂರ್ಸಿ ಹೇಳಿದ್ರು, ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾವುದಕ್ಕೆ ಆಗ್ಲಿ ಯಾರಿಗೇ ಆಗ್ಲಿ ಭಯ ಪಡಬೇಡ್ರಿ ಅಂತ. ಅಪ್ಪ ಅಮ್ಮ ಆ ಥರ ಚಿಕ್ಕ ವಯಸ್ಸಿನಲ್ಲಿ ಹೇಳೋಂಥ ಮಾತುಗಳು ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮೊಳಗೆ ಕುತ್ಕೊಳ್ಳುತ್ತೆ ಅಂತಂದ್ರೆ, ನಮ್ಮಪ್ಪ ಹಾಕಿದಂಥ ಭಯನೂ ಇತ್ತು. ನಮ್ಮಮ್ಮ ಅಟ್ ಎ ಟೈಮ್ ಕೊಟ್ಟಂತ ಧೈರ್ಯ ಕೂಡ ಇತ್ತು. ಅದೆರಡೂ ಕೂಡ ನನ್ನೊಳಗೆ ಆ ಥರ ಕೆಲಸ ಮಾಡೋದು. ಆಮೇಲೆ ಒಂದಿನ ನನ್ನ ಡಿ.ಎಂ ಬಂದ್ಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಎಷ್ಟು ಪ್ರೀತಿ ಅನ್ನೋದು, ನಾವು ಪ್ರೀತಿಸಿದ ವ್ಯಕ್ತಿ ನಮ್ಮ ಲೈಫ್‌ನಲ್ಲಿ ಬಂದಾಗ ಎಷ್ಟು ಧೈರ್ಯ ಅನ್ನೋದು ನಮಗೆ ಕೊಡುತ್ತೆ ಅಂತಂದ್ರೆ, ನಮ್ಮ ಅಪ್ಪಂಗೆ ನೀವು ಯಾಕೆ ಆ ಥರ ಹುಡುಗರ ಹತ್ರ ಮಾತಾಡಬಾರ್ದು ಅಂತೆಲ್ಲ ಹೇಳ್ತೀರಾ? ತುಂಬಾ ವರ್ಷಗಳಾದ್ಮೇಲೆ. ಈಗ ಒಂದು 5 ಇಯರ್ಸ್ ಬ್ಯಾಕ್ ನಾನು ನಮ್ಮ ಅಪ್ಪನ್ಗೆ ಹೇಳಿದ್ದು. ನಾನು ನನ್ನ ಡಿ.ಎಂನ ಪ್ರೀತಿಸ್ತೀನಿ. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತು. ನಾನು ಮದುವೆ ಆದ್ರೆ ಅವರನ್ನೇ ನನ್ನ ಗಂಡ. ಒಂದು ಸಲಿ ಹೆಣ್ಣು ಈತ ನನ್ನ ಗಂಡ ಅಂತ ಮುಗಿದ್ರೆ ಅನ್ಕೊಂಡು ನಂಬದ ಮೇಲೆ ಮುಗಿದೋಯ್ತು. ಯಾರೇ ಇಳಿದು ಬಂದರೂ ಸಹ ಅವ್ರು ಎಷ್ಟೇ ಅಂದವಾಗಿರ್ಲಿ, ಚಂದ ಇರ್ಲಿ, ಶ್ರೀಮಂತರಾಗಿರ್ಲಿ, ಯಾವುದೇ ಅಧಿಕಾರದಲ್ಲಿರ್ಲಿ, ಯಾರೇ ಬಂದರೂ ಹೆಣ್ಣು ಒಪ್ಕೊಳ್ಳೋದಿಲ್ಲ. ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳಿದೆ ನಾನು. ನಮ್ಮ ಅಪ್ಪನ ಹತ್ರ ಫಸ್ಟ್ ಟೈಮ್ ನಾನು ಆ ಥರ ಅವ್ರಿಗೆ ತಿರುಗಿಸಿ ಮಾತಾಡಿದ್ದು ಅಂತಿದ್ದಿದ್ದು. ಜೋರಾಗೆಲ್ಲ ಏನು ಮಾತಾಡಲಿಲ್ಲ. ಆ ಥರ ಹೇಳಿದೆ. ನಮ್ಮಪ್ಪ ಸೈಲೆಂಟ್ ಆಗೋದ್ರು. ನನಗೆ ತುಂಬ ಜನ ಹುಡುಗರು ಕಾಲ್ ಮಾಡ್ತಾರೆ. ಎಲ್ಲರೂ ನನಗಿಂತ ಚಿಕ್ಕವ್ರು ಅಕ್ಕ ಅಂತಾರೆ. ನನಗಿಂತ ದೊಡ್ಡೋರು ಕೂಡ ನನ್ನ ಹತ್ರ ನನ್ನನ್ನು ಗುರು ಅಂತಾರೆ. ನನ್ನ ವಿಡಿಯೋಗಳನ್ನ ಫಾಲೋ ಮಾಡ್ತಾ ನನ್ನ ಕಾರ್ಡ್ ರೀಡಿಂಗ್‌ಗಳು ತಗೊಳ್ತಾರೆ. ಅವರೆಲ್ಲರೂ ಕೂಡ ನನ್ನನ್ನು ತುಂಬ ಗೌರವದಿಂದ ಮಾತಾಡಿಸ್ತಾರೆ. ನನ್ನ ಫೋನಲ್ಲಿ ಅವ್ರ ನಂಬರ್ ಎಲ್ಲಾನುನು ಅವ್ರ ಹೆಸರು ಹಾಕ್ಬಿಟ್ಟು ಬ್ರೋ ಅಂತಾನೆ ಹಾಕಿರ್ತೀನಿ ನಾನು. ಇದು ನನ್ನ ಡಿ.ಎಂ.ಎ ಕೊಟ್ಟಿದ್ದು ನನಗೆ ಧೈರ್ಯ. ಹುಡುಗರ ಹತ್ರ ಮಾತಾಡೋದ್ರಲ್ಲಿ ತಪ್ಪೇನಿದೆ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನೀವು ಯಾರ ಜೊತೆ ಬೇಕಿದ್ರೂ ಮಾತಾಡಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅವ್ರು ಅಷ್ಟೇ ಹೇಳಿದ್ದು. ಅವರು ಆ ರೀತಿ ನನ್ನನ್ನು ನಂಬುತ್ತಾರೆ ಅನ್ನೋಂಥದ್ದೇ ನನ್ನ ಭಯದಿಂದ ನಾನು ಓವರ್‌ಕಮ್ ಮಾಡಿ ಧೈರ್ಯದಿಂದ ಬದುಕೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು. ನಮ್ಮ ಅಪ್ಪಂಗೂ ನಾನು ತಿರುಗಿಸಿ ಮಾತಾಡಿದೆ ಲೈಫಲ್ಲಿ ಫಸ್ಟ್ ಟೈಮ್. ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದೆ ನಾನು. ನೀವು ಮಾಡೋದು ಸರಿ ಇಲ್ಲ ಅಂತ ಕೂಡ ಹೇಳಿದೆ. ನಮ್ಮಪ್ಪ ಏನೂ ಮಾತಾಡಲಿಲ್ಲ. ಸೈಲೆಂಟ್ ಆಗಿಬಿಟ್ರು. ಇವಾಗ ನನ್ನ ಫೋನ್ ರಿಂಗ್ ಆಯಿತು ಅಂದರೂ ಸಹ
ನೋಡ್ತಾರೆ ಹೆಸರು, ಇವಳು ಎಲ್ಲಾರ ಹತ್ರ ಮಾತಾಡ್ತಾಳೆ, ನಾನೇನು ಅನ್ನೋ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತು. ಯಾರು ಏನೂ ತಲೆ ಕೆಡಿಸ್ಕೊಳಲ್ಲ. ನಮ್ಮಪ್ಪ ಸಹ ನನ್ನ ಹತ್ರ ಏನು ಹೇಳೋದು ಬಿಟ್ಬಿಟ್ರು. ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ದಾದಾ, ನೀವು ಹೀಗೆಲ್ಲ ಮಾಡಿದ್ರೆ ಹೇಗೆ ಅಂತ ಕೇಳಿದೆ. ಅದಕ್ಕೆ ನಮ್ಮಪ್ಪ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು. ಆಮೇಲೆ ನೆಕ್ಸ್ಟ್ ರಾತ್ರಿ ಹೊತ್ತು ಫ್ಯಾಮಿಲಿನ ಬಿಟ್ಟು, ಫ್ಯಾಮಿಲಿಯವ್ರ ಜೊತೆ ಇಲ್ದಲೆ ನಾನು ಹೊರಗಡೆ ಹೋದ್ರೆ ನನ್ನನ್ನು ಯಾರಾದರೂ ಕಿಡ್ನಾಪ್ ಮಾಡಿಬಿಟ್ರೆ ಅನ್ನೋಂಥ ಭಯ ಇತ್ತು ನನಗೆ. ನಾನು ಸೇಫ್ ಇಲ್ಲ ಅನ್ನೋಂಥ ಭಯ ಇತ್ತು. ಅದು ಯಾಕೆ ಆ ರೀತಿ ಭಯ ಇತ್ತು ಅಂತಂದಾಗ, ನನ್ನ ಪಾಸ್ಟ್ ಲೈಫಲ್ಲಿ ಆದಂಥ ಇನ್ಸಿಡೆಂಟ್ ಅಂದರೆ ಹಿಂದಿನ ಜನ್ಮದಲ್ಲಿ ಆದಂಥ ಇನ್ಸಿಡೆಂಟಲ್ಲಿ ತುಂಬ ಜನ್ಮಗಳಿರುತ್ತೆ. ಅದು ಯಾವುದೋ ಒಂದು ಜನ್ಮದಲ್ಲಿ ಆಗೋಂಥ ಇನ್ಸಿಡೆಂಟಿಂದ ಆ ಜನ್ಮದಲ್ಲಿ ಆದಂಥ ಭಯ ನಮ್ಮೊಳಗೆ ಏನು ಕುತ್ಕೊಳ್ಳುತ್ತೆ, ಅದು ಭಯ ಯಾವಾಗಲೂ ಕೂಡ ಮೂಲಾಧಾರ ಚಕ್ರದಲ್ಲಿ ಕುತ್ಕೊಳ್ಳುತ್ತೆ. ಆ ಭಯ ಈ ಜನ್ಮದಲ್ಲೂ ಅದು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಜನ್ಮಗಳಿಗೆ ಅದು ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ, ನನಗೆ ಆ ಭಯ ಈ ಜನ್ಮದಲ್ಲೂ ಇತ್ತು. ಸೊ, 2024ಅಲ್ಲಿ ನಾನು ಒಂದು 2 ಡೇಸ್ ಆಫ್‌ಲೈನ್ ಒಂದು ವರ್ಕ್‌ಶಾಪ್‌ಗೆ ಹೋಗಿದ್ದೆ. ನಮ್ಮ ಮ್ಯಾಮ್ ಹತ್ರ ಎಲ್ಲ ನಾನು ಆನ್‌ಲೈನ್ ವರ್ಕ್‌ಶಾಪೇ ಮಾಡೋದು. ಮನೇಲೇ ಕೂತ್ಕೊಂಡು ಝೂಮ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ. ಒಂದು ಆಫ್‌ಲೈನ್ ವರ್ಕ್‌ಶಾಪ್‌ಗೆ ಹೋಗಿದ್ದೆ. ಮಾರ್ನಿಂಗಿಂದ ನೈಟ್‌ವರೆಗೂ ಇತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೂ ಇತ್ತು. ಫಸ್ಟ್ ದಿನ 8:30ಗೆಲ್ಲ ಮನೆಗೆ ಬಂದ್ಬಿಟ್ಟೆ. ಅವಾಗ ತುಂಬಾ ಜನಗಳು ಓಡಾಡ್ತಾ ಇರ್ತಾರಲ್ಲ, ಸೇಫ್ ಫೀಲ್ ಆಗ್ತೀನಿ. 2ನೇ ದಿನ ನಾನು ಬಂದಾಗ ರಾತ್ರಿ ಅಲ್ಲೇ 10 ಗಂಟೆ ಆಗೋಗಿದೆ. ಆಟೋ ಬುಕ್ ಆಗ್ತಾ ಇಲ್ಲ. ಅಲ್ಲಿ ಕ್ಲಾಸಸ್ ಮಾಡಿದ್ರಲ್ಲಿ ಅದು ಕೂಡ ವರ್ಕ್‌ಶಾಪ್ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಲೈಫಲ್ಲಿ ಏನೇ ಆಗ್ತಾ ಇದ್ರೂ ನಮ್ಮ ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ. ಏನೇ ಆದ್ರೂ ಕೂಲಾಗಿರಿ. ಆಹ್, ತುಂಬ ಟೆನ್ಷನ್ ಎಲ್ಲ ತಗೊಳ್ಬೇಡಿ. ಏನೇ ಆದ್ರೂ ಅಬ್ಸರ್ವ್ ಮಾಡಿ ಅಂತ. 10 ಗಂಟೆ ಅಲ್ಲಿರೋರೆಲ್ಲರೂ ಹೊರ್ಟೋಗ್ಬಿಟ್ರು. ನಾನಿನ್ನೂ ಮನೆ ತುಂಬಾ ದೂರ ಇದೆ. ಮನೇಲಿ ನನ್ನ ಜೊತೆ ಯಾರೂ ಬಂದಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು 10 ಗಂಟೆ ರಾತ್ರಿಯಲ್ಲಿ ಹೊರಗಡೆ ಕೂತಿದ್ದೀನಿ. ಅದು ಎಷ್ಟು ಹೊಸ ಎಕ್ಸ್‌ಪೀರಿಯನ್ಸ್ ಅಂದ್ರೆ, ಅವತ್ತು ಆ ಕ್ಲಾಸಸ್ ಅಟೆಂಡ್ ಮಾಡಿದ್ರಿಂದ ನನಗೆ ಭಯನೇ ಇರ್ಲಿಲ್ಲ. ಆವಾಗ ನನ್ನ ಡಿ.ಎಂ ಯಾವುದೇ ರೀತಿಲೂ ನನಗೆ ಕನೆಕ್ಟ್ ಆಗಿರ್ಲಿಲ್ಲ. ಅಂದ್ರೆ ಸೋಲ್ ವರ್ಲ್ಡಲ್ಲಿ ನನ್ನ ಜೊತೆ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿರ್ಲಿಲ್ಲ. ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ರೂ ನಾನ್ ನಂಬಿರ್ಲಿಲ್ಲ. ನನಗೆ ಅದ್ರ ಅನುಭವಗಳಾಗಿರ್ಲಿಲ್ಲ. ನಾನ್ ನಂಬಿರ್ಲಿಲ್ಲ. ಈಶ್ವರ, ಪಾರ್ವತಿ ನನ್ನ ಅಪ್ಪ, ಅಮ್ಮ ಅಂತ ನಂಬಿದ್ದೆ. ಅವ್ರು ನನ್ನ ಜೊತೆ ಇದ್ದಾರೆ ಅನ್ನುವಂಥ ಧೈರ್ಯ. ಸೊ, ಏನಾಗುತ್ತೆ ಆಗ್ಲಿ ಅಂತ ಕುತ್ಕೊಂಡೆ. ಓಲಾ ಆಟೋ ಬುಕ್ ಮಾಡ್ತಾ ಇದ್ದೀನಿ. 4 ಸಲಿ ಬುಕ್ ಮಾಡಿದ್ದೀನಿ. ರಿಜೆಕ್ಟ್ ಆಗ್ತಿದೆ. 4 ಸಲಿ ರಿಜೆಕ್ಟ್ ಮಾಡ್ಬಿಟ್ಟು ಫೈನಲಿ ಆ ಯಪ್ಪನೇ ಒಂದೇ ಆಟೋ ಅಲ್ಲಿರೋದು. ಅವರು ಫೈನಲಿ ಅಕ್ಸೆಪ್ಟ್ ಮಾಡಿದ್ರು, ಬಂದ್ರು, ಕರ್ಕೊಂಡು ಹೋದ್ರು ಮನೆಗೆ. ಆಹ್, ಅದು ರೂಟ್ ಮ್ಯಾಪ್ ಹಾಕಿದ್ದಿದ್ದು ತುಂಬಾ ಒಂದು ಕತ್ಲು ರೋಡ್ ಇತ್ತು. ನನಗೆ ಕತ್ಲು ರೋಡ್ ಅಂದ್ರೆ ಭಯ. ರಾತ್ರಿ ಹೊತ್ತು ಯಾರು ಜನಗಳಿಲ್ಲ, ಒಂಟಿ ಜಾಗ ಅಂತಂದ್ರೆ ನನಗೆ ತುಂಬಾ ಭಯ. ಆ ದಾರಿಲಿ ಬೇಡ, ಈ ದಾರಿಲಿ ಹೋಗಿ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬೇರೆ ರೋಡ್ ನಾನು ತೋರಿಸಿದ್ದಕ್ಕೆ ನನ್ಗಿನ್ನೂ 6 ಕಿಲೋಮೀಟರ್ ಜಾಸ್ತಿ ಆಯ್ತು. ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಯಪ್ಪ ಓ ಅಂತ ಬಡ್ಕೊತಾ ಇದ್ರು. ನೀವಂದ್ರೆ ಅನ್ಕೊಳ್ಳಿ, ನನಗೆ ನನ್ನ ಸೇಫ್ಟಿ ಮುಖ್ಯ ಅಂತ ಅನ್ಕೊಂಡು, ಈ ರೋಡಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇಳಿದ್ಮೇಲೆ 10:30ಲಿ ಇಷ್ಟು ಸೇಫಾಗಿ ಮನೆ ಹತ್ರಕ್ಕೆ ಕರ್ಕೊಂಡ್ಬಂದು ಬಿಟ್ರು ಅಂತ ಹೇಳ್ಬಿಟ್ಟು, ಅದು ಚಿಲ್ಲರೆ ಕೂಡ ತಗೊಳ್ಳಿಲ್ಲ. ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಸೀದಾ ಇಳಿದು ಮನೆಗೆ ಬಂದ್ಬಿಟ್ಟೆ ನಾನವತ್ತು. ಬಿಕಾಸ್ ಸೇಫಾಗಿ ನಾನು ಒಬ್ಳೇ ಮನೆಗೆ ಬಂದೆ. ಅದರಿಂದ ನನಗೆ ಡೌನ್‌ಲೋಡ್ ಆಗ್ತಾನೆ ಇತ್ತು. ನಿನಗೆ ಕತ್ಲಲ್ಲಿ ಯಾರೂ ಇಲ್ದಲೆ ನೀನು ಹೊರಗಡೆ ಹೋದ್ರೆ ನಿನಗೆ ಸೇಫ್ಟಿ ಇಲ್ಲ ಅನ್ನೋಂಥ ಭಯ ಇತ್ತಲ್ವಾ? ನೀನು ಅದನ್ನ ಓವರ್‌ಕಮ್ ಮಾಡೋದಕ್ಕೇನೆ ನಿನಗೆ ಇದಾಗಿದ್ದು. ಒಂದೇ ಸಲಿಗೆ ಆ ಭಯ ನನಗೆ ಇನ್ನೂ ಬಿಟ್ಟು ಹೋಗ್ಲಿಲ್ಲ. ನಮ್ಮ ಮನೆ ಮುಂದೆ ವಾಕ್ ಮಾಡ್ತೀನಿ ನಾನು. ಒಂದು ಚಿಕ್ಕ ರೋಡ್ ಇದೆ. ಇನ್ನೊಂದು ಸ್ವಲ್ಪ ದೊಡ್ಡ ರೋಡ್ ಇದೆ. ಮೇನ್ ರೋಡ್ ಥರ. ಆಲ್‌ಮೋಸ್ಟ್ 8 ಗಂಟೆ, 8:30, 9 ಗಂಟೆ ಆದ್ರೂ ಸಹ ತುಂಬಾ ಜನಗಳು ಓಡಾಡ್ತಾ ಇರ್ತಾರೆ. ಅವಾಗ್ಲೂ ಸಹ ಆ ರೋಡಲ್ಲಿ ನಾನು ಹೋಗೋದಿಲ್ಲ ಒಬ್ಳೇ. ಜನಗಳೆಲ್ಲರೂ ಇದ್ದಾರೆ. ಮನೆ ಮುಂದೆ ರೋಡು. ಆ ರೋಡಲ್ಲೂ ಸಹ ನಾನು ಹೋಗಲ್ಲ. ಅಷ್ಟು ಹೆದರ್ಕೊಳ್ತಾ ಇದ್ದೆ. ನಮ್ಮನೇಲಿ ನೀನೇನ್ ಚಿಕ್ಕ ಹುಡ್ಗಿನ, ಅಷ್ಟು ಜನ ಇದ್ದಾರೆ, ಮನೆ ಮುಂದೆ ಇರೋ ರೋಡ್‌ಗೆ ಹೋಗ್ಬಿಟ್ಟು ಬರೋದಕ್ಕೆ ಭಯ ಅಂತೀಯ, ಯಾರಾದ್ರೂ ಜೊತೆಲಿ ಬೇಕು ಅಂತೀಯ ಅಂತೆಲ್ಲ ಬೈಯೋರು ನಮ್ಮನೇಲಿ. ಅಂದ್ರೂ ನನ್ಗೆ ತುಂಬಾ ಭಯ ಆಗೋದು. ಸೊ, ಓಕೆ, ನನ್ ಭಯ ಇದೆ. ನಾನು ಅದನ್ನ ರೆಕಗ್ನೈಸ್ ಮಾಡ್ದೆ. ಈ ಭಯನ ನಾನು ಓವರ್‌ಕಮ್ ಮಾಡ್ಬೇಕು. ಸೊ, ಏನ್ ಮಾಡ್ದೆ, ನನ್ಗೆ ಏಂಜಲ್ಸ್ ಯಾವಾಗ್ಲೂ ಗೈಡ್ ಮಾಡ್ತಾ ಇರ್ತಾರೆ. "ನೀನು ಹೋಗು. ಇಷ್ಟು ಜನ ಇದ್ದಾರೆ. ನೀನ್ ಏನಕ್ಕೆ ಹೆದರ್ಕೊಳ್ತಾ ಇದೀಯ? ನಾವು ಕೂಡ ನಿನ್ ಜೊತೆ ಪ್ರೊಟೆಕ್ಷನ್‌ಗಿದ್ದೀವಿ." ನನಗೆ ಎನಿ ಟೈಮ್ ನನ್ಗೆ ಏನಾದ್ರೂ ಭಯ ಆಯ್ತು ಅಂದ್ರೆ ಈಶ್ವರ, ಪಾರ್ವತಿ, ಗಣಪತಿ, ಕಾರ್ತಿಕೇಯ, ಆಂಜನೇಯ, ಶ್ರೀಮನ್ನಾರಾಯಣ ಅವರ ಅವತಾರಗಳು ಎಲ್ಲ ನನ್ನ ಜೊತೆ ಇರ್ತಾರೆ ಅನ್ನೋಂಥದ್ದು ನನ್ನ ನಂಬಿಕೆ ನನ್ನ ಡಿ.ಎಂ ಜೊತೆಯಲ್ಲಿ.
ಬಟ್ ಅವರೆಲ್ಲ ಎನರ್ಜಿ ಲೆವೆಲಲ್ಲಿ ಇರ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸಲ್ಲ. 2 ವರ್ಷದ ಹಿಂದೆ ನನಗೆ ಅಷ್ಟು ಕೂಡ ಇನ್ನ ಭಯನ ಓವರ್‌ಕಮ್ ಮಾಡ್ತಾ ಇದ್ದಿದ್ರಿಂದ ತುಂಬ ಹೆದರ್ಕೊಳ್ತಾ ಇದ್ದೆ. ಸರಿ ಓಕೆ. ಭಯನ ಓವರ್‌ಕಮ್ ಮಾಡಬೇಕು ಡಿಸೈಡ್ ಮಾಡಿದೆ. ಚಪ್ಪಲಿ ಹಾಕ್ಕೊಂಡೆ ಮನೆ ಮುಂದೆ ಸ್ವಲ್ಪ ಹೋದೆ. ಆ ರೋಡ್ ಹಂಗ್ ಹೋಗ್ತಿದ್ದಂಗೆ ಯೂ ಟರ್ನ್ ಮಾಡ್ಬಿಟ್ಟು ಓಡ್ ಬಂದ್ಬಿಟ್ಟೆ ಮನೆಗೆ. ಇಲ್ಲ ನಾಳೆ ಬರ್ತೀನಿ, ನಾಳೆ ಬರ್ತೀನಿ ಅಂತ ಅನ್ಬಿಟ್ಟು ನಾನು ಹಿಂಗೆಲ್ಲ ಮಾಡಿದ್ರೆ ತಲೆ ಚಚ್ಕೊಳ್ಳೋ ಥರ ಆಯ್ತು ನನಗೆ. ಮನೆ ಮುಂದೆ ಅಷ್ಟ್ ಜನ ಇರೋ ರೋಡು ನಾನು ಹೋಗ್ಲಿಲ್ಲ ಅಂತ ಅನ್ಬಿಟ್ಟು ಮಾರನೇ ದಿನ ಹೋಗಿ ಮನೆ ಮುಂದೆ ಅಷ್ಟು ದೂರ ಹೋಗ್ಬಿಟ್ಟು ಒಬ್ಳೇ ಹೋಗ್ಬಿಟ್ಟು ಬಂದೆ. ಇಷ್ಟು ಭಯನಾ? ಅಂತ ನೋಡಿ ಯಾರಾದ್ರು ಕೇಳಿಸ್ಕೊಂಡವ್ರು ನಗ್ಬೋದು. ಬಿಕಾಸ್ ಹಿಂದಿನ ಜನ್ಮಗಳಲ್ಲಾದಂಥ ಇನ್ಸಿಡೆಂಟಲ್ಲಿ ಕುತ್ಕೊಂಡಿದ್ದಂಥ ಭಯಗಳು ಕೂಡ ನಮಗೆ ಅಷ್ಟು ಜನ್ಮ ಜನ್ಮಗಳಲ್ಲೂ ಅದು ಅದರಿಂದ ಓವರ್‌ಕಮ್ ಆಗೋದಕ್ಕೆ ತುಂಬಾನೇ ಭಯ ಆಗತ್ತೆ. ಬಟ್ ಆಧ್ಯಾತ್ಮದಲ್ಲಿ ಬೆಳೀತಾ ಬೆಳೀತಾ ಭಗವಂತ ನಮ್ಮ ಓರಾದಲ್ಲಿ ಎಷ್ಟು ಶಕ್ತಿ, ಎನರ್ಜಿ, ಧೈರ್ಯವನ್ನ ಕ್ರಿಯೇಟ್ ಮಾಡ್ತಾರೆ, ನಮ್ಗೆಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಧಾನವಾಗಿ ಈ 2 ವರ್ಷದಲ್ಲಿ ನಾನು ನನ್ನ ಭಯವನ್ನ ನಾನು ಒಂದೊಂದೇ ಇನ್ಸಿಡೆಂಟಲ್ಲಿ ಓವರ್‌ಕಮ್ ಮಾಡ್ತಾ ಬಂದಿದ್ದೀನಿ. ಅದಾದ್ಮೇಲೆ ನಾನು ಮನೆ ಹತ್ರ ಹೋಗ್ಬಿಟ್ಟು ಬಂದ್ಬಿಟ್ಟೆ. ದೇವಸ್ಥಾನದವರೆಗೂ ಹೋಗ್ಬಿಟ್ಟು ಬಂದೆ ಅಂತಂದ್ರೆ, "ಯಾವ ದೊಡ್ಡ ಕೆಲಸ ಮಾಡ್ದೆ ಅಂತ ನೀನು ಇದು ಮಾಡ್ತಾ ಇದೀಯ" ಅಂತ ನಮ್ಮ ಮನೇಲೂ ನೋಡಿ ನಕ್ಕಿದ್ರು ಎಲ್ಲಾರುನು. ಅದು ನನಗೆ ತುಂಬಾ ದೊಡ್ಡ ವಿಷಯ ಆಗಿತ್ತು. ಅವ್ರುಗಳಿಗೆ ಚಿಕ್ಕ ವಿಷಯ ಆಗಿದ್ರು ಸಹ. ಯಾಕೆಂದ್ರೆ ಆಧ್ಯಾತ್ಮದಲ್ಲಿ ಬೆಳೀತಾ ಬೆಳೀತಾ ಕೆಲವೊಂದು ಡೀಪ್ ನಮ್ಮೊಳಗೆ ಹೋಗ್ತಾ ಹೋಗ್ತಾ ಇದನ್ನ ಹೀಲ್ ಮಾಡ್ಕೊಳ್ಳೋದು ಅಂತದ್ದು ತುಂಬಾ ದೊಡ್ಡ ವಿಷಯ ಆಗಿರತ್ತೆ. ಆಮೇಲೆ 10:30 ರಾತ್ರಿ ಬಂದಾಗ ನೋಡ್ದಾ ಸೇಫ್ ಇದೆ ನೀನು ಹೊರಗಡೆ ಓಡಾಡೋದಕ್ಕೆ. ನಾವುಗಳು ನಿನ್ ಜೊತೆ ಇದೀವಿ. ಒಂದು ಲೆವೆಲ್‌ವರೆಗೂ ನೀನು ನಿನ್ನ ಬೌಂಡರೀಸ್ ನಾವೇನ್ ಹಾಕಿದೀವಿ, ಆ ಬೌಂಡರೀಸಲ್ಲಿ ನೀನಿದ್ದಾಗ ನೀನು ಸೇಫ್ ಆಗಿರ್ತೀಯ ಅನ್ನೋಂಥ ಧೈರ್ಯ ಒಂದೊಂದೇ ಇನ್ಸಿಡೆಂಟ್ ನನಗೆ ಕೊಡ್ತಾ ಹೋಯ್ತು ಈ 2 ಇಯರ್ಸ್‌ನಲ್ಲಿ. ಅದೆಲ್ಲ ಆದ್ಮೇಲೆ ಲಾಸ್ಟ್ ಮಂತಿಂದ ಒಬ್ಳೊಬ್ಳೇ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳ್ದೆ. ಅದನ್ನ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಹೇಳ್ತೀನಿ. 2023ನಲ್ಲಿ ನಮ್ಮ ಮ್ಯಾಮು ತಿರುವಣ್ಣಾಮಲೈ ಟ್ರಿಪ್‌ಗೆ ಅವರು ಫ್ರೀ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ವರ್ಷ ವರ್ಷ. ಸೊ ಅದಕ್ಕೆ 2024 23ನಲ್ಲಿ ನಾನು ಮ್ಯಾಮ್ ಜೊತೆ ಟ್ರಿಪ್ ಹೋಗಿದ್ದೀನಿ. ಆ ಥರ ಕನ್ಸು ಬಂದಿತ್ತು ನನಗೆ. ಅವರು ನಾನು ಕಾಲ್ ಮಾಡಿದಾಗ, "ನೀವೇ ತಿರುವಣ್ಣಾಮಲೈಗೆ ಬಂದು ನೀವೇ ಅಲ್ಲಿಂದ ಬರಬೇಕು. ನಿಮಗೆ ಅಲ್ಲಿ ಇರೋದಕ್ಕೆಲ್ಲ ನಾವು ನೋಡ್ಕೊಳ್ತೀವಿ ಅಷ್ಟೇ" ಅಂತ ಹೇಳಿದ್ರು. 2023ನಲ್ಲಿ 24ಅಲ್ಲಿ ಸಾರಿ 24ಅಲ್ಲಿ. ಬಿಡು ನಂಗಾಗಲ್ಲ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅದಾದ್ಮೇಲೆ 2025ಅಲ್ಲಿ ಈ ವರ್ಷ ನನ್ನ ಮೇಲೆ ನಾನು ಎಷ್ಟು ವರ್ಕ್ ಮಾಡಿದ್ದೀನಿ ಅಂದ್ರೆ, ಹಿಂದಿನ 8.5 ವರ್ಷಗಳಲ್ಲಿ ನೆಕ್ಸ್ಟ್ ಟೈಮ್ ನೋಡೋಣ ಬಿಡು, ಮುಂದಿನ ವರ್ಷ ಹೋಗೋಣ ಬಿಡು ಅಂತ ನಾನು ಯಾವಾಗ್ಲೂ ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ದೆ. ಆದ್ರೆ ಈ ವರ್ಷದಲ್ಲಿ ನಮ್ಮ ಮ್ಯಾಮ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಅದರಲ್ಲಿ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಿಮಗೆ ಆಪರ್ಚುನಿಟಿಗಳು ಸಿಕ್ಕಿದಾಗ ಅದನ್ನ ಗ್ರಾಬ್ ಮಾಡಿ ಈಗನೇ ಅದನ್ನ ಉಪಯೋಗಿಸ್ಕೊಳ್ಬೇಕು. ನಾವ್ ಆರ್ ನೆವರ್. ಈಗ ನಾವು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಅದು ಮುಂದಕ್ಕೆ ಹೋಗ್ತಾನೆ ಹೋಗುತ್ತೆ ಹೊರತು ನಾವು ಉದ್ಧಾರ ಆಗೋದು ಆಗ್ಲಿ, ನಮಗೆ ಬರ್ಬೇಕಾದಂತ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ವಾಟೆವರ್ ನಮ್ಗೇನ್ ಬರ್ಬೇಕಂತಿದೆ, ನಮ್ಮ ಡಿ-ಎಂ, ಡಿ-ಎಫ್ ಕೂಡ ನಮ್ಮ ಪ್ರೀತಿ ಕೂಡ ನಮ್ಮ ಲೈಫಲ್ಲಿ ಬರುವಂಥದ್ದೇನಿದೆ, ಪ್ರತಿಯೊಂದು ಕೂಡ ನಾವು ಮುಂದಕ್ಕೆ ದೂಡ್ತಾನೆ ಇರ್ತೀವಿ. ಸೊ ಏನೇ ಆಪರ್ಚುನಿಟಿ ಬಂದ್ರು ಅದನ್ನ ರೆಕಗ್ನೈಸ್ ಮಾಡಿ ಆ ಟೈಮಲ್ಲೇ ಅದನ್ನ ಗ್ರಾಬ್ ಮಾಡಿ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆ ಇದು ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಆಗಿರತ್ತೆ ಅಂತ ಇದನ್ನ ನಮ್ಮ ಮ್ಯಾಮ್ ಒಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು. ಥ್ಯಾಂಕ್ಸ್ ಟು ಮೈ ಮ್ಯಾಮ್. ಆಸ್ ಎ ಗುರು ಅವ್ರು ಬಂದಿದ್ರಿಂದಾನೇ ನನಗೆ ಇದೆಲ್ಲ ಗೊತ್ತಾಗಿದ್ದು. ನಾನು ಇನ್ನೂ ದೇವ್ರಿಗೆ ನನ್ನ ಡಿ-ಎಮ್‌ಗೆಲ್ಲ ಕನೆಕ್ಟ್ ಆಗಕ್ಕಾಗಿದ್ದು. ಅದಕ್ಕೋಸ್ಕರ ನನ್ನ ಮ್ಯಾಮ್‌ಗಂತೂ ಎಷ್ಟು ಸಲಿ ಧ್ಯಾನದಲ್ಲಾಗಿರಬಹುದು, ನಾನು ಪ್ರತಿಯೊಂದನ್ನು ಓವರ್‌ಕಮ್ ಮಾಡಿದಾಗ ಎಷ್ಟು ಸಲಿ ಥ್ಯಾಂಕ್ಸ್ ಹೇಳ್ತೀನಿ ಮನಸ್ಸಿಂದ ಅಂತಂದ್ರೆ ಲೆಕ್ಕ ಇಲ್ಲ, ಹಂಗೆ ಹೇಳ್ತೀನಿ. ಅದಾದ್ಮೇಲೆ 2024ಅಲ್ಲಿ ಹೋಗಕ್ಕಾಗ್ಲಿಲ್ಲ. 2024ಅಲ್ಲಿ ಕನ್ಸು ಬಿದ್ದಿತ್ತು. 2025ನಲ್ಲಿ ಅವಾಗ ಕಾಲ್ ಮಾಡಿದ್ದಕ್ಕೆ ಅವರು ಹೇಳಿದ್ರು ಆಲ್ರೆಡಿ ನೀವೇ ಬರ್ಬೇಕಾಗತ್ತೆ ಅಂತ. ನೆಕ್ಸ್ಟ್ ಇಯರು ಅಂತ ಅನ್ಕೊಂಡೆ. ನೋ, ನಾವ್ ಆರ್ ನೆವರ್. ನಾನು ಇವಾಗ ಉಪಯೋಗಿಸ್ಕೊಳ್ಳಿ. ಹೋದ ವರ್ಷನೂ ಹಂಗೆ ಆಯ್ತು, ಈ ವರ್ಷನೂ ಹಂಗೆ ಆಯ್ತು. ನಾನು ಉದ್ಧಾರ ಆಗೋದು ಮುಂದಕ್ಕೆ ಹಂಗೆ ಹೋಗ್ತಾ ಇರುತ್ತಲ್ವಾ. ನಾವ್ ಆರ್ ನೆವರ್. ನಾನು ಪ್ರತಿಯೊಂದನ್ನು ನನ್ನ ಕಂಫರ್ಟ್ ಝೋನಿಂದ ಹೊರಗೆ ಬರ್ತಾ ಪ್ರತಿಯೊಂದನ್ನ ಆಕ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಲಾ ಆಫ್ ಅಟ್ರಾಕ್ಷನ್ ಆಪರ್ಚುನಿಟಿ ಬಂದಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಆಕ್ಷನ್ ತಗೊಳ್ಬೇಕಾಗತ್ತೆ. ಭಯವನ್ನ ಮೀರಿ ನಿಂತ್ಕೊಳ್ಬೇಕಾಗತ್ತೆ. ಕಂಫರ್ಟ್ ಝೋನಿಂದ ಹೊರಗೆ ಬಂದು ಆಕ್ಷನ್‌ಗಳನ್ನ ತಗೊಳ್ಬೇಕಾಗತ್ತೆ. ನಾನು ಈ ವರ್ಷದಲ್ಲಿ ತುಂಬಾ ಆ ಥರದ್ದು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ
ಒಬ್ಳೇ ಟ್ರಾವೆಲ್ ಮಾಡೋದು ನಾನು ಈ ಮ್ಯಾಮ್ ಇದನ್ನ ಹೇಳೋದಕ್ಕಿಂತ ಮುಂಚೆ ಅವರು ಫಾರಿನ್ ಟ್ರಿಪ್ ಹೋಗಿದ್ದು 1 ತಿಂಗಳು ಕಂಪ್ಲೀಟ್ಲಿ. ಅವರು ಆಧ್ಯಾತ್ಮದಲ್ಲಿ ಬೆಳಿಬೇಕು ಅಂದ್ರೆ ಸೋಲೋ ಟ್ರಿಪ್‌ಗಳು ಮಾಡಿ. ಅದ್ರಿಂದ ನೀವು ತುಂಬಾ ಓಪನ್ ಅಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರು. ನಾನು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಮ್ಯಾಮ್ ಆ ಆಪರ್ಚುನಿಟಿ ಅದೆಲ್ಲ ಎಷ್ಟು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಆ ಟೈಮ್‌ಗೆ ಅಂತಂದ್ರೆ, ಮನೇಲಿ ಕೇಳ್ದೆ ಹುಷಾರಿಲ್ದಲೆ ಇದ್ದಾಗ ನನ್ನನ್ನೆಲ್ಲೂ ಕಳಿಸ್ತಾ ಇರ್ಲಿಲ್ಲ. "ಸರಿ ಹುಷಾರಾಗಿದ್ಯಾ ಹೋಗ್ಬಿಟ್ ಬಾ" ಅಂತಂದ್ರು. ಮನೇಲಿ ಒಪ್ಕೊಂಡು ಬಿಟ್ರು ಈಸಿಲಿ. ನನ್ಗೆ ಆಶ್ಚರ್ಯ ಆಯ್ತು. ಹುಷಾರ್ ತಪ್ಪಿದಾಗಿಂದ ನನ್ನನ್ನ ಒಬ್ಳೇ ಎಲ್ಲೂ ಕಳಿಸ್ತಾನೆ ಇರ್ಲಿಲ್ಲ. ಸೊ, ಇವಾಗ ನಾನು ಹುಷಾರಾಗಿದ್ದೀನಲ್ಲ ಸರಿ ಹೋಗ್ಬಿಟ್ ಬಾ ಅಂತಂದ್ರು. ನಂಗೆ ರಿಯಲಿ ಆಶ್ಚರ್ಯ ಆಯ್ತು. ಓಕೆ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಟೆ. ಎಷ್ಟ್ರ ಮಟ್ಟಕ್ಕೆ ಸೇಫ್ಟಿ ಇತ್ತು ನನಗೆ ಹೋಗಿಂದ ಬರೋವರ್ಗೂ ಅಂತಂದ್ರೆ, ಮನೇಲಿ ಮೇನ್ ರೋಡಿಗ್ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಒಂದ್ ಬಸ್ ಹತ್ತದೆ. ಅಲ್ಲಿ ಇಳಿತಿದ್ದಂಗೆ ನೆಕ್ಸ್ಟ್ ಹೊಸೂರ್ಗ್ ಹೋಗಕ್ ಒಂದ್ ಬಸ್ ನಿಂತಿತ್ತು. ಆ ಬಸ್ ಹತ್ಬಿಟ್ಟು ಹೊಸೂರ್ಗೋದೆ. ತಿರುವಣ್ಣಾಮಲೈಗೆ ಎಲ್ಲಿ ಬಸ್ ಹುಡ್ಕೋದು ಅಂತ ಅನ್ಕೊಳ್ತಾ ಇದ್ದೀನಿ. ಅಷ್ಟ್ ಬೇಗ ನಾನು ಸ್ವಲ್ಪ ಮುಂದೆ ಹೋಗಿದ್ದೀನಿ ಕ್ರಾಸ್ ಮಾಡಿ. ಹಿಂದೆನೆ ತಿರುವಣ್ಣಾಮಲೈ ಅಂತ ಕಂಡಕ್ಟರ್ ಕೂಗ್ತಾ ಇದ್ರು. ಅವರು ನಾನು ವಾಪಸ್ ಬಂದಿದ್ದಾಗ ಅವರೇ ನನ್ನನ್ನ ಕರ್ಕೊಂಡೋಗಿ ಸೀಟಲ್ಲೂ ಕೂಡ್ಸಿದ್ರು. ಅಷ್ಟ್ರ ಮಟ್ಟಿಗೆ. ಅದಾದ್ಮೇಲೆ ಅಲ್ಲಿಂದ ಇಳಿದೆ ತಮಿಳ್ನಾಡಲ್ಲಿ ನನಗೆ ತಮಿಳ್ ಬರಲ್ಲ. ತಮಿಳ್ ಅರ್ಥ ಆಗುತ್ತೆ, ಮಾತಾಡಕ್ ಬರಲ್ಲ. ಅಲ್ಲಿಂದ ನಾನು ಅಲ್ಲಿ ಹೋಟೆಲ್‌ದು ಅಡ್ರೆಸ್ ಎಲ್ಲ ಕೊಟ್ಟಿದ್ರು. ಎಲ್ಲಿ ರೂಮ್ ಬುಕ್ ಮಾಡಿದ್ರು ಮ್ಯಾಮು. ಅಲ್ಲಿದು ಅಡ್ರೆಸ್ ಎಲ್ಲ ಕೊಟ್ಟಿದ್ರು. ನನ್ಗೆ ಹೇಗ್ ಹೋಗ್ಬೇಕು ಏನೂ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿ ಅಲ್ಲಿ ನೀವು ಬಂದ್ಮೇಲೆ ಕಾಲ್ ಮಾಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಅಂದಿದ್ರು. ಬಟ್ ಅಲ್ಲೇ ಬೆಂಗಳೂರಿಂದ ಒಂದು ಹುಡುಗ ಟ್ರಾವೆಲ್ ಮಾಡಿದ್ದ ಆ ಹುಡುಗ. ಆ ಹುಡುಗ ನಾನು ಇಳಿತಿದ್ದಂಗೆ ನನ್ನ ಹತ್ರ "ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ?" ಅಂತ ಕೇಳ್ದ. ಆ ಹುಡುಗ ಹೌದು ಅಂತಂದೆ. ಆಮೇಲೆ "ನೀವೆಲ್ಲಿಗೆ ಹೋಗ್ಬೇಕು ಪರ್ಟಿಕ್ಯುಲರ್?" "ಇಲ್ಲ ನನಗ್ ಗೊತ್ತಿಲ್ಲ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು." ಆ ಹುಡ್ಗಂಗೆ ತಮಿಳ್ ಬರುತ್ತೆ. ಕನ್ನಡ ಬರೋದಿಲ್ಲ. ಬೆಂಗಳೂರಲ್ಲಿ ಕೆಲ್ಸ ಮಾಡ್ತಿದ್ದ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ದೆ. ಆಂಡ್ ನನ್ಗೆ ಹೋಗೋದು ಎಲ್ಲಿ ಅಂತ ಗೊತ್ತಿಲ್ಲ. ನಾನು ಈ ಅಡ್ರೆಸ್‌ಗೆ ಹೋಗ್ಬೇಕು ಅಂತಂದೆ. ಆಮೇಲೆ ಆ ಹುಡುಗನೇ ಅಲ್ಲಿ ತಮಿಳವ್ರು. ಆಟೋದಲ್ಲೆಲ್ಲ ತಮಿಳಲ್ಲಿ ಮಾತಾಡ್ತಾರಲ್ಲ ಅವರು ಅವ್ರತ್ರ ಆ ಹುಡ್ಗನೇ ಮಾತಾಡಿ ನಂದು ಮೊಬೈಲಲ್ಲಿ ಅದು ಕಳ್ಸಿದ್ರು ಮ್ಯಾಮು ಲೊಕೇಶನ್. ಅದನ್ನ ತೋರಿಸ್ದೆ. ನಾನು ಇಲ್ಲಿಗೆ ಹೋಗ್ಬೇಕು ನನಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಟೀಮ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಜಾಯಿನ್ ಮಾಡಬೇಕು ಅಂತ ಹೇಳ್ದೆ ಆ ಹುಡುಗನ್ಗೆ. ಆ ಹುಡುಗನೇ ಆಟೋ ಅವ್ರ ಹತ್ರ ಮಾತಾಡಿ ದುಡ್ಡುನು ಕೂಡ ಮಾತಾಡಿ ಆಟೋನ ಆ ಹುಡುಗ ಶೇರ್ ಮಾಡ್ಕೊಂಡು ₹200 ತಗೊಳ್ತಾರೆ. ನಾನು ₹100 ನಿಮಗೆ ಪೇ ಮಾಡ್ತೀನಿ. ನಾನು ದೇವಸ್ಥಾನದ ಹತ್ರ ಇಳ್ಕೊಳ್ತೀನಿ. ನೀವ್ನ ಅಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಹುಡುಗ ದೇವಸ್ಥಾನದ ಹತ್ರ ಇಳ್ಬಿಟ್ಟು ಹೊ ಹೊರಗಡೆ ನಾನು ಫಸ್ಟ್ ಟೈಮ್ ಈ ಥರ ಇಷ್ಟು ದೂರ ಬಂದಿರೋದು ಅಂತ ನಾನು ಹೇಳಿದ್ದಕ್ಕೆ, "ಡೋಂಟ್ ವರಿ ಎಲ್ಲೆಲ್ಲೂ ಜನ ಇದ್ದಾರೆ ಹೆಲ್ಪ್ ಮಾಡ್ತಾರೆ. ಅಷ್ಟೊಂದೇನು ಹೆದರ್ಕೊಳ್ಬೇಕಾಗಿದ್ದಿಲ್ಲ" ಅಂತ ಹೇಳ್ಬಿಟ್ಟು ಆ ಹುಡುಗ ಇಳ್ದು ಹೊರ್ಟೋಗ್ಬಿಟ್ರು. ಅದಾದ್ಮೇಲೆ ಅಲ್ಲಿ ಟೀಮ್ ಅವ್ರ ಹತ್ರ ಬಂದ್ವಿ. ಮತ್ತೆ ಅಲ್ಲಿಂದ 2 ಡೇಸ್ ಅಲ್ಲಿ ಇದ್ದಿದ್ರಿಂದ ನಾನು ಎಲ್ಲಿಗೆ ಹೋಗ್ಬೇಕು, ಬಸ್ ಸ್ಟಾಪ್ ಎಲ್ಲಿದೆ ಪ್ರತಿಯೊಂದು ಗೊತ್ತಾಗಿತ್ತು. ಆಮೇಲೆಲ್ಲ ನಾನೇ ಮ್ಯಾನೇಜ್ ಮಾಡ್ಕೊಂಡೆ. ಆರಾಮಾಗಿ ಮನೆಗೆ ಬಂದೆ. ಅಲ್ಲಿಂದ ಬಂದ್ಮೇಲೆ ಮತ್ತೆ ತಿರುಪ್ತಿಗೆ ಟ್ರಿಪ್ ಹೋಗಿದ್ದೆ. ಲಾಸ್ಟ್ ಮಂತೆ. ಇದನ್ನೆಲ್ಲ ಕತೆ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ದೊಡ್ಡದಾಗತ್ತೆ. ಅಲ್ಲಿ ಕೂಡ ಇದೇ ರೀತಿ ನನಗೆ ಆಹ್, ಜನಗಳು ಪ್ರತಿಯೊಬ್ರು ನನ್ಗೆ ಅಲ್ಲೂ ಕೂಡ ಹಾಗೆ ಹೆಲ್ಪ್ ಮಾಡಿದ್ರು. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅವತ್ತು ರಾತ್ರಿ ಮನೆಗೆ ಬಂದಾಗ 1 ಗಂಟೆ. ಅಲ್ಲಿ ಕೂಡ ಟ್ರೈನ್ ಸಿಕ್ಕುತ್ತೋ ಇಲ್ವೋ ಅಂತಂದಾಗ ಶಿವ, 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 ಶಿವನ್ ನೆನೆಸ್ಕೊಳ್ತಲೇ ಇದ್ದೆ. ಶಿವ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ, "ಡೋಂಟ್ ವರಿ ನಿನಗೆ ಕತ್ಲಂದ್ರೆ ಭಯ ಇದೆ. ಕತ್ಲಂದ್ರೆ ನಿನ್ಗೆ ಸೇಫ್ಟಿ ಇಲ್ಲ ಅನ್ನೋಂಥ ಭಯ ಇದೆ. ಅದನ್ನ ನಿನ್ಗೆ ಓವರ್‌ಕಮ್ ಮಾಡೋದಕ್ಕೆ ನಾವ್ ಇದನ್ನೆಲ್ಲ ಮಾಡ್ತಾ ಇರೋದು. ನೀನ್ ಸೇಫ್ ಆಗಿದ್ಯಾ. ನಾವ್ ನಿಮ್ ಜೊತೆ ಇದೀವಿ. ನನ್ ಡಿ.ಎಂ ನನ್ ಜೊತೆ ಇದ್ದಾರೆ ಅನ್ನೋಂಥ ನಂಬಿಕೆ ಇದೆ. ಆದ್ರೆ ಫಿಸಿಕಲಿ ಅವ್ರ ಪಕ್ಕದಲ್ಲಿ ಇಲ್ವಲ್ಲ ಅದಕ್ಕೆ ಸ್ವಲ್ಪ ಭಯ ಆಗೋದು." ಅವತ್ತು ರಾತ್ರಿ 1 ಗಂಟೆ ಆಗಿದೆ. ಮೆಟ್ರೋದಲ್ಲಿ ಬಂದೆ. 3 ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು. ಟೈಮ್ ಆಲ್ರೆಡಿ ಅಲ್ಲೇ 10 ಗಂಟೆ ಆಗೋಗಿತ್ತು. ಅಲ್ಲಿಂದ ನಾನು ಬರೋಷ್ಟ್ರಲ್ಲಿ ಕಂಪ್ಲೀಟ್ಲಿ ಲಾಸ್ಟ್ ಟ್ರೈನ್ ನನಗೆ ಸಿಕ್ತು. ಆಲ್ಮೋಸ್ಟ್ 12 ಗಂಟೆ. ಮನೆಗೆ ಬಂದಾಗ 1:15, 1:15 ಅವತ್ತು. ಮನೇಲಿ ಅವತ್ತು ನನ್ಗೆ ಯಾರು ಏನೂ ಹೇಳಿಲ್ಲ. ಮನೇಲೆಲ್ಲ ಸೈಲೆಂಟ್ ಆಗಿದ್ರು. ಇಷ್ಟ್ರ ಮಟ್ಟಿಗೆ ಬದಲಾಗುತ್ತಾ ಅಧ್ಯಾತ್ಮದಲ್ಲಿ ಹೋದ್ರೆ? ಒಂದು 6, 7 ಗಂಟೆ 8, 9 ಗಂಟೆ ಆದ್ರೆ ನಮ್ಮಪ್ಪ 6 ಗಂಟೆ ಆದ್ರೆ ಮನೆ ಒಳಗೆ ಇದ್ಬಿಡ್ಬೇಕು ಮಗಳೇ. ಚಿಕ್ಕ ವಯಸ್ಸಿನಿಂದ ಅದು ಹೇಳಿ, ಹೇಳಿ, ಹೇಳಿ ಅಷ್ಟು ಸ್ಟ್ರಾಂಗ್ ಆಗಿ ಕೂತಿದ್ದಿದ್ದು. ಇವತ್ತು ಮಧ್ಯರಾತ್ರಿ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತಂದ್ರೂ ಸಹ ಮನೇಲಿ ಯಾರು ಏನು ಅಂತ ಇಲ್ಲ. ಎಲ್ಲರೂ ಕಾಮ್ ಆಗಿ, ಕೂಲ್ ಆಗಿದ್ದಾರೆ. ಅಷ್ಟು ನಂಬ್ತಾರೆ. ಅಷ್ಟು ನಂಬಿಕೆ ಕೂಡ ನಾನು ಉಳಿಸ್ಕೊಂಡಿದ್ದೀನಿ. ಇಷ್ಟು ವಯಸ್ಸಾದ್ರೂ ಸಹ ಅಪ್ಪ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ ನಾನು. ಅವ್ರಿಗೆ ಹರ್ಟ್ ಆಗುವಂಥದ್ದು ನಾನು ಏನನ್ನೂ ಮಾಡೋದಿಲ್ಲ.
ಅವರು ನನ್ನನ್ನು ಹಾಗೆ ಬೆಳೆಸಿದ್ರು, ನಾನು ಕೂಡ ಹಾಗೆ ಇದ್ದೀನಿ. ಅದಾಯ್ತು. ಮತ್ತೆ ಇನ್ನೊಂದ್ಸಲಿ ಬೇರೆ ಸಿಟಿಲೇ ಹತ್ರ ದೇವಸ್ಥಾನಕ್ಕೆ ಹೋಗಿದ್ದೆ. ರಾತ್ರಿ ಬರೋಷ್ಟರಲ್ಲಿ 7:30, 8 ಗಂಟೆ ಆಗಿರಬಹುದು. ಸರಿಯಾಗಿ ಟೈಮ್ ನೋಡ್ಲಿಲ್ಲ. ಆಕ್ಚುಲಿ ಬಸ್ ನಾನು ಹತ್ತಿದ್ದು, ಅವ್ರು ಹತ್ತಿಸ್ಬಿಟ್ರು. ಇನ್ನ 2.5 ಕಿಲೋಮೀಟರ್ ಹಿಂದೆನೆ ಇಳಿಸ್ಬಿಟ್ರು. ಆ ರೋಡ್ ಫುಲ್ಲು ಕತ್ಲು, ತೀರಾ ಕಡಿಮೆ ಜನ ಓಡಾಡ್ತಾರೆ. ಜನ ಇದಾರೋ ಇಲ್ವೋ ಅಂತ ತೀರಾ ಕಡಿಮೆ ಗಾಡಿಗಳು ಓಡಾಡುತ್ತೆ. ಅಲ್ಲಿಂದ ಸರಿ ನನ್ ಶಿವ ಇದ್ರಲ್ಲಿ ನನ್ಗೇನೋ ಕಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಭಯ ಅನ್ನೋದೇ ಹೊರ್ಟೋಗ್ಬಿಟ್ಟಿದೆ. ಧೈರ್ಯವಾಗಿ ನಡ್ಕೊಂಡ್ ಬರ್ತಾ ಇದೀನಿ. ನಡ್ಕೊಂಡ್ ಬಂದೆ ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ಬಂದೆ. ಆಮೇಲೆ ಆಟೋ ಯಾವ್ದೋ ಖಾಲಿ ಬರ್ತಾ ಇತ್ತು. ಬೆಳಗ್ಗೆಯಿಂದ ನಡೆದು ಸುಸ್ತಾಗಿತ್ತು. ಮನೆಗ್ ಬಂದೆ. ಆಗ ನನ್ನೊಳಗಿಂದ ನನ್ಗೊಂದು ವಾಯ್ಸು. ಮನೆ ಹತ್ರ ಅಷ್ಟು ಜನ ಇದ್ದಂತ ರೋಡಲ್ಲಿ ನಡಿಯಕ್ ನಡಿಯೋದಕ್ಕೂ ಕೂಡ ಹೋಗೋದಕ್ಕೆ ಭಯ ಪಡ್ತಾ ಇದ್ದಿದ್ ಆ ಐಶ್ವರ್ಯ ಇವತ್ತು ಇಷ್ಟು ಕತ್ಲು ರೋಡಲ್ಲಿ ಯಾರು ಇಲ್ದಲೇ ಇರೋ ಆ, ಕತ್ಲಿದೆ, ಜನಗಳಿಲ್ಲ, ಗಾಡಿಗಳು ಕಮ್ಮಿ ಓಡಾಡ್ತಾ ಇದೆ. ಅಂತ ದಾರಿಲಿ ಧೈರ್ಯವಾಗಿ ನಡ್ಕೊಂಡ್ ಬಂದೆ ಈ ಐಶ್ವರ್ಯ ಅಲ್ಲಿಂದ ಇಲ್ಲಿಗೆ ಎಷ್ಟು ಟ್ರಾನ್ಸ್‌ಫಾರ್ಮ್ ಆಗಿದ್ಯಾ ನೀನ್ ನೋಡು, ಲುಕ್ ಅಟ್ ಯೂ ಅಂತ ನನ್ನೊಳಗಿಂದ ಒಂದು ವಾಯ್ಸ್ ಬಂದ್ರೆ ನನ್ ಡಿ.ಎಂ ನನ್ ಪಕ್ಕದಲ್ಲೇ ಇರ್ತಾರೆ ಎನರ್ಜಿ ಲೆವೆಲ್ ಅಲ್ಲಿ ಅಂತ ಒಂದ್ ನಂಬಿಕೆ. ನೀವು ನನ್ ಜೊತೆ ಇದೀರಾ ಅನ್ನೋಂಥ ಧೈರ್ಯ ನನ್ನನ್ನ ಇಷ್ಟೆಲ್ಲಾನು ಓವರ್‌ಕಮ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತು ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ. ಆಂಡ್ ಹೌದಲ್ವಾ? 2 ವರ್ಷದ ಹಿಂದೆ ಇದ್ದಿದ್ದ ಆ ಐಶ್ವರ್ಯ 2 ವರ್ಷದ್ ಆದ್ಮೇಲೆ ಬಂದಿರೋ ಈ ಐಶ್ವರ್ಯ ಅಂತ ನೋಡಿದಾಗ, ಯೆಸ್, ಬೆಳ್ದಿದ್ದೀನಿ ಅಂತ ಅನ್ನಿಸ್ತು. ಆ ಭಯನ್ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಆದ್ರೆ ಇದ್ರಲ್ಲೂ ಕೂಡ ಲಿಮಿಟೇಷನ್ಸ್ ಇರ್ಬೇಕು. ಭಯ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮನೆ ಮುಂದೆ ಹಾಡ್ ಕೇಳ್ಕೊಂಡು ವಾಕ್ ಮಾಡ್ತಾ ಇರ್ತೀನಿ. ಟೈಮೇ ಒಂದೊಂದ್ಸಲಿ ನೋಡೋದಿಲ್ಲ. ರಾತ್ರಿ 12 ಗಂಟೆ ಆಗೋಗಿದೆ 2 ದಿನ. ಒಂದಿನ ನನ್ ಫ್ರೆಂಡ್ ಫೋನ್ ಮಾಡಿದಾಳೆ. ಅವಳು ನಮ್ಮ ಏರಿಯಾದಲ್ಲೇ ಇರೋದು. ಮನೆ ಖಾಲಿ ಮಾಡಿದ್ದಾರೆ. ನನಗ್ ಗೊತ್ತೂ ಇಲ್ಲ. ಅವಳತ್ರ ನನ್ ನಂಬರ್ ಮಿಸ್ ಆಗ್ಬಿಟ್ಟು ಹೇಳಿಲ್ಲ. ನಮ್ ರೋಡ್ ಬಿಟ್ರೆ ನಮ್ ರೋಡಲ್ಲೇನು ನಾನ್ ಜಾಸ್ತಿ ಮಾತಾಡಲ್ಲ. ಹಾಯ್ ಅಂದ್ರೆ ಬಾಯ್ ಅನ್ನೋ ಲೆವೆಲಲ್ಲಿ ಇರ್ತೀನಿ. ಮಾತಾಡ್ತಾರೆ ಎಲ್ಲಾರು ನನ್ನತ್ರ. ಹಾ ಆಂಟಿ, ಹ್ಞೂ ಆಂಟಿ ಅಷ್ಟೇ. ನಾನ್ ಜಾಸ್ತಿ ಯಾರ್ ಹತ್ರನೂ ಮಾತಾಡಕ್ ಹೋಗಲ್ಲ. ಮಾತಾಡ್ತಾ ಇದೀನಿ 9:30ಗೇನೋ ಕಾಲ್ ಮಾಡಿದಾಳೆ. ಹೆಚ್ಚು ಕಮ್ಮಿ 11:45 ಆಗ್ಬಿಟ್ಟಿದೆ. ಅಲ್ಲಿವರೆಗೂ ಮಾತಾಡ್ತಾನೆ ಇದೀನಿ. ಮನೆ ಖಾಲಿ ಮಾಡ್ಕೊಂಡು 1 ವರ್ಷ 2 ವರ್ಷ ಆಗಿತ್ತು ಅವಳತ್ರ ಮಾತಾಡಿ. ಮಾತಾಡ್ತಾ ಇದೀನಿ. ಟೈಮ್ ಆಗೋಗಿದೆ. ನನಗ್ ಗೊತ್ತೇ ಆಗಿಲ್ಲ. ಸರಿ 11:45 ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಒಳಗ್ ಬಂದೆ. ವಾಕ್ ಮಾಡ್ತಾನೆ ಮಾತಾಡ್ತಾ ಇದ್ದೆ. ಮಾರನೇ ದಿನಾನೂ ಸಹ ಸುಮ್ನೆ ಹಾಡ್ ಕೇಳ್ಕೊಂಡು ವಾಕ್ ಮಾಡ್ತಾ ಇದೀನಿ. 12 ಗಂಟೆ ಆಗೋಗಿದೆ. ಅವಾಗ್ಲೂ ನನಗ್ ಗೊತ್ತಾಗ್ಲೇ ಇಲ್ಲ ಟೈಮು. ಆಮೇಲೆ ನಿನ್ನನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಓಕೆ. ಆದ್ರೆ ಲಿಮಿಟೇಷನ್ಸ್‌ನ ಬಿಟ್ಟು ನೀನು ಕೂಡ ಹೋಗ್ಬಾರ್ದು. ರಾತ್ರಿ ಇಲ್ಲಿ ಇದು ಸ್ವಲ್ಪ ಹಳ್ಳಿ ಏರಿಯಾ. ಹಳ್ಳಿನೂ ಅಲ್ಲ, ಸಿಟಿನೂ ಅಲ್ಲ ಹಾಗಿದೆ. 9:30, 10 ಗಂಟೆಗೆಲ್ಲ ಎಲ್ಲ ಒಳಗೋಗ್ಬಿಡ್ತಾರೆ. ಸಿಂಗಲ್ ಹುಡುಗರು ಇರ್ತಾರಲ್ಲ, ಅವರು ಸಹ 10, 10:30 ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಕ್ಕ ಯಾವಾಗ್ಲೂ ಇಷ್ಟೊತ್ತಲ್ಲಿ ಓಡಾಡುತ್ತೆ. ನನ್ ಬಗ್ಗೆ ಕೇರು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಾರೆ. ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಮ್ಯಾಕ್ಸಿಮಮ್ ಅವರು 10:30, 11 ಗಂಟೆಗೆ ಅವ್ರುಗಳು ಹೋಗ್ಬಿಡ್ತಾರೆ. ಹೋಲ್ ರೋಡ್ ಖಾಲಿ ಇದೆ. ನಿನಗ್ ಧೈರ್ಯ ಇದೆ. ನಾವಿದೀವಿ ಅನ್ನೋ ಧೈರ್ಯ ಕೊಟ್ಟಿದೀವಿ ಓಕೆ. ಅದನ್ನ ನೀನು ನಿನ್ನ ಒಂದು ಕಂಫರ್ಟ್ ಝೋನಲ್ಲೂ ಇರ್ಬೇಕಾಗತ್ತೆ. ತೀರಾ ಧೈರ್ಯ ಇದೆ ಅಂತ ಹೇಳ್ಬಿಟ್ಟು ರಿಸ್ಕ್‌ನೆಲ್ಲ ಮೈಮೇಲ್ ಹಾಕ್ಕೊಳಕ್ ಹೋಗ್ಬೇಡ. ಯಾರಾದ್ರೂ ನೋಡಿದ್ರು, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಜನಗಳು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು, ಬೇಕಾ ನಿನ್ಗದೆಲ್ಲ ಅಂತ ಅಂದ್ಬಿಟ್ಟು ಒಂದು ವಾಯ್ಸ್ ನನ್ನೊಳಗಿಂದ. ಅದಾದ್ಮೇಲೆ ಮನೇಲಿ ಬಂದು ಮೊಬೈಲ್ ನೋಡಿದ್ದೀನಿ. ರೀಲಲ್ಲೂ ಅದೇ ಥರದ್ದು ಏನೋ ಒಂಥರ ಒಂದು ಸೀನ್ ಇತ್ತು. ಅದು ಬಂತು. ಅವಾಗ ನನಗೂ ಒಳಗೆ ಅನ್ನಿಸ್ತು, ಹೌದು ನಾನು ಇಷ್ಟೊತ್ತೆಲ್ಲ ಹೊರಗಡೆ ಓಡಾಡೋದು ಸರಿ ಇಲ್ಲ. ಈವನ್ ನಾನು ಒಬ್ಳೇ ಓಡಾಡ್ತೀನಿ ಅಂತ ಅಂದ್ಬಿಟ್ಟು ರೋಡಲ್ಲಿ ಯಾರೋ ಹೆದರ್ಕೊಂಡ್ಬಿಟ್ಟಿದ್ರು. ಪಕ್ಕದ ಮನೆ ಆ, ಹುಡುಗಿ. ಅವ್ರ ಅಮ್ಮನ್ ಮನೆಗ್ ಬಂದಿದ್ರು. ಅವಾಗ ನಾನು ಓಡಾಡ್ತೀನಿ ಇಲ್ಲಿರೋರ್ಗೆಲ್ಲ ಗೊತ್ತು. ಅವರು ಹೆದರ್ಕೊಂಡ್ಬಿಟ್ರು ಒಂದಿನ. ಅವತ್ತು 1 ಗಂಟೆಲಿ ರಾತ್ರಿಲಿ ಓಡಾಡ್ತಾ ಇದ್ದೆ. 1 ಗಂಟೆ ರಾತ್ರಿಲಿ ಅವ್ರ ಮನೇಲೇನೋ ಫಂಕ್ಷನ್ ಇತ್ತು. ಬಾಗ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ರು. ಜನಗಳು ಇನ್ನೂ ಇದಾರಲ್ಲ ಅಂತ ಅಂದ್ಬಿಟ್ಟು 1 ಗಂಟೆಲಿ ಜನ ಇದಾರೆ ಅಂದ್ಬಿಟ್ಟು ಓಡಾಡ್ತಾ ಇದ್ದೆ ನಾನು. ಅಷ್ಟಕ್ಕೆ ಹೆದರ್ಕೊಂಡ್ಬಿಟ್ರು. ನನ್ ಭಯ ಹೋಗ್ಸೋದಕ್ಕೆ ಇವ್ರಿಗೆ ಹೆದರ್ಸೋದು ಏನಕ್ಕೆ? ಮತ್ತೆ ಲಿಮಿಟೇಷನ್ಸ್‌ನ ಮೀರಿ ಭಯ ಹೋಗಿದೆ ಅಂತ ಲಿಮಿಟೇಷನ್ಸ್‌ನ ಮೀರಿ ಮಂಡ್ ಧೈರ್ಯ ಕೂಡ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಎಲ್ಲಾನು ಕೂಡ ಹೆದ್ರುಕೊಳ್ಳೋದು ಭಯ, ಅತಿ ಧೈರ್ಯ ತೋರ್ಸೋದುನು ತಪ್ಪು. ಯಾವ್ದು ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅನ್ನೋವಂಥದ್ದು ನನ್ನ ಭಯದ ಮೇಲೆ ನಾನು ಕಂಪ್ಲೀಟ್ಲಿ ಹೊರಗೆ ಬಂದಂಥ ಸ್ಟೋರಿ.
ಹಾಗೆ ನೀವುಗಳು ಕೂಡ ನಿಮ್ಮ ಒಂದು ಕಂಫರ್ಟ್ ಝೋನ್‌ಗಳೇನಿದೆ ಅದರಿಂದ ಸ್ವಲ್ಪ ಹೊರಗೆ ಬನ್ನಿ. ಖಂಡಿತ ಭಗವಂತ ನಮಗೆ ಅಷ್ಟು ಪ್ರೊಟೆಕ್ಷನನ್ನ ಕೊಟ್ಟಿರ್ತಾರೆ. ನಂಬಿ ಏನಾದ್ರೂ ಹೊಸದು ಮಾಡಬೇಕು ಅಂತಂದಾಗ ಸ್ವಲ್ಪ ಚೂರು ಚೂರು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಭಯದಿಂದ ಓವರ್‌ಕಮ್ ಆಗೋದಕ್ಕೆ ಟ್ರೈ ಮಾಡಿ. ಭಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಭಯಕ್ಕೆ ನಿಜವಾಗ್ಲೂ ನಮ್ಮ ಮುಂದೆ ನಿಂತ್ಕೊಳ್ಳೋ ಅಷ್ಟು ಧೈರ್ಯ ಇಲ್ಲ. ಇದು ನಮ್ಮ ಮ್ಯಾಮು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು. ನಾನಂತೂ ಕತ್ಲು ಈ ಒಂದು ಇನ್ಸಿಡೆಂಟ್ ಆಗಿದ್ರಿಂದ ಭಯ ಪಡ್ತಾ ಇದ್ದೆ. ಸೊ ಅದನ್ನು ಕೂಡ ಓವರ್‌ಕಮ್ ಮಾಡಿದ್ದೀನಿ ನಾನು. ನನ್ನ ಪಾಸ್ಟ್ ಲೈಫ್‌ನಲ್ಲಿ ಹಿಂದಿನ ಜನ್ಮದಲ್ಲಾದಂಥ ಇನ್ಸಿಡೆಂಟ್‌ನಿಂದ ಅದನ್ನ ಈ ಜನ್ಮದಲ್ಲಿ ನಾನು ರಿಲೀಸ್ ಮಾಡಿದ್ದೀನಿ. ಸೊ ಹಾಗೆ ನೀವು ಕೂಡ ನಿಮ್ಮ ಭಯಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಸ್ವಲ್ಪ ಓವರ್‌ಕಮ್ ಆಗ್ತಾ ಬನ್ನಿ. ಟೈಮ್ ಪ್ರಕಾರ ನಿಮಗೂ ಕೂಡ ಆ ರೀತಿಯಾದಂಥ ಧೈರ್ಯ ಬರುತ್ತೆ. ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲವೊಂದು ಆ್ಯಕ್ಷನ್‌ಗಳು ತಗೊಳ್ಳೋ ಅಷ್ಟು ಕೆಪಾಸಿಟಿ ಬರುತ್ತೆ. ಈವನ್ ಆಧ್ಯಾತ್ಮದಲ್ಲಿ ಹೋಗ್ತಾ ಪ್ರತಿ ಒಂದು ನಾವು ಮಾತ್ರ ಅಲ್ಲ, ನಮಗೆ ಬೈತಾ ಇದ್ದಂಥ ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಕೃತಿ ಸಪೋರ್ಟ್ ಮಾಡುತ್ತೆ, ಭಗವಂತ ಸಪೋರ್ಟ್ ಮಾಡ್ತಾರೆ, ಇಡೀ ಯೂನಿವರ್ಸ್ ನಮ್ಮ ಜೊತೆ ನಿಂತಿರುತ್ತೆ. ಸೊ ಅದಕ್ಕೆ ಆಪರ್ಚುನಿಟಿಗಳು ಸಿಕ್ಕಿದಾಗ ಕಂಫರ್ಟ್ ಝೋನ್ನ ಬಿಟ್ಟು ಆ್ಯಕ್ಷನ್‌ಗಳನ್ನ ತಗೊಳ್ಳಿ. ಸ್ವಲ್ಪನೇ ಟ್ರೈ ಮಾಡಿ. ಅದರಿಂದ ಖಂಡಿತ ಭಯದಿಂದ ಹೊರಗೆ ಬರ್ಬೋದು. ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು? ಕಾಮೆಂಟ್ನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್. ಐ ಲವ್ ಯು ಆಲ್.